ಇನ್ನು ಜಾನಕಿಯವರ ಒಡನಾಡಿ ಮೀನಾಕ್ಷಿ ಇವರು ಕೂಡ ತಮ್ಮ ನೆನಪುಗಳನ್ನು ಹಂಚಿಕೊಂಡಿದ್ದಾರೆ, ಕಣ್ಣೀರಿಟ್ಟಿದ್ದಾರೆ. ಜಾನಕಮ್ಮನವರ ನಿಧನಕ್ಕೆ ಏನು ಮಾತನಾಡಿದ್ದಾರೆ ನೋಡೋಣ. ನಾವು ಒಂದು 2022ದಿಂದ ಸೈಲೆಂಟ್ ಶೂರಲ್ಲಿ ಫಸ್ಟ್ ಭೇಟಿಯಾಗಿದ್ದೆ. ನನ್ನ ಮಗ ಅಲ್ಲಿ ಹೋಟೆಲ್ ಮ್ಯಾನೇಜ್ಮೆಂಟ್ ಮಾಡ್ತಿದ್ದೆ. ಅವಾಗ ಕರೆದು ನಿಮ್ಮ ಅಮ್ಮ ಬಂದಿದ್ದಾರೆ ನೋಡು ಅಂತ ಭೇಟಿ ಮಾಡಿಸಿದ್ರು. ಅಲ್ಲಿಂದ ಮತ್ತೆ ರೆಸೆಂಟಾಗಿ ಬಂದರೆ ನನ್ನ ಮಗ ಅಲ್ಲೇ ಇದ್ದ, ಮತ್ತೆ ರೆಸೆಂಟಾಗಿ ಭೇಟಿಯಾದ. ಅವಾಗ ತುಂಬ ಆತ್ಮೀಯತೆಯಿಂದ ಮಾತಾಡೋರು, ಯಾವಾಗಲೂ ಕಂದ ಅಂತಾನೆ ಮಾತಾಡೋದು. ನನ್ನ ಮೊಮ್ಮಕ್ಕಳು, ನಾವು ಫ್ಯಾಮಿಲಿನ ಎಲ್ಲ ಪರಿಚಯ ಮಾಡಿಸಿದ್ದೆ ಅವರಿಗೆ, ಕರ್ಕೊಂಡೋಗಿ ಹೋಟೆಲ್ಗೆ ಹೋಗಿ ಅವಾಗ ಮಾತಾಡ್ಸಿದ್ರು. ನಿನ್ನ ಮೊಮ್ಮಕ್ಕಳಿಗಿಂತ ನೀನೇ ಚಂದ ಕಣೆ ಅಂತೇಳಿ ಹಗ್ ಮಾಡಿದ್ರು. ನನ್ನ ಸುಮಾರು ಫೋಟೋಗಳಿದೆ ಅವ್ರ ಜೊತೆ, ಇನ್ನೂ ಇತ್ತು. ಈಗ ಇತ್ತಿದ್ಲಾಗಿ ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಾ ಇರ್ಲಿಲ್ಲ, ಇಲ್ಲಾಂದ್ರೆ ಯಾವಾಗ್ಲೂ ಮಾತಾಡಿ ಡಲ್ ಆಗಿದ್ರು, ಫೋನ್ ರಿಸೀವ್ ಮಾಡ್ತಾ ಇರ್ಲಿಲ್ಲ. ಆಮೇಲೆ ಇಲ್ಲೇ ಪಕ್ಕದ ಮನೆಯಲ್ಲೇ ಇದ್ದೀನಿ ನೋಡಿ, ನನಗೆ ಈಗ ಹೋದ್ರಾಯ್ತು, ಯಾಕೋ ಹುಷಾರಿಲ್ಲ ಅಂತ ಇದ್ದಾರೆ, ಈಗ ಹೋದ್ರಾಯ್ತು ಅನ್ಕೊಂಡು. ನಿನ್ನೆ ಪೂರಾ ಬೆಳಿಗ್ಗೆ ನಿಜವಾಗ್ಲೂ ಹೇಳ್ತೀನಿ, ಸುಳ್ಳಲ್ಲ ಇದು, ಬೆಳಗ್ಗೆ ಅಮ್ಮನ ಜೊತೆ ನಾ ಕನ್ಸ್ಕೊಂಡಿದ್ದೀನಿ. ಅಮ್ಮ ನನ್ನ ಜೊತೆ ಅವ್ರ ಮನೇಲಿ ಓಡಾಡ್ಕೊಂಡು ನಾನು ಊಟ ಮಾಡ್ದಂಗೆ ಕನಸ್ಕೊಂಡಿದ್ದೀನಿ. ಮತ್ತೆ ಕಾರಲ್ಲೂ ಕೂಡ ಅವ್ರದೇ ವಿಡಿಯೋ ನೋಡ್ತಾ ಇದ್ದೀನಿ. ಮನೆಗೆ ಹೋಗ್ತೀನಿ, ನ್ಯೂಸಲ್ಲೇ ಇದು. ನನಗೆ ಶಾಕ್, ತಡ್ಕೊಳಕ್ ಆಗ್ಲಿಲ್ಲ. ಅಯ್ಯೋ, ಏನ್ ಕೊಟ್ರು ಸಿಗಲ್ಲ ಅಮ್ಮ, ಹುಟ್ಟಿ ಬರೋದು ಮತ್ತೆ ಹುಟ್ಟಿ ಬಾ ಅಮ್ಮ ಅಂತ ಕೇಳ್ತೀನಿ, ಸದ್ಗತಿ ಸಿಗ್ಲಿ. ಇದು ಜಾನಕಮ್ಮನವರ ಒಡನಾಡಿ ಮೀನಾಕ್ಷಿಯವರ ಮಾತು. ಅವರ ಜೊತೆಗಿನ ಒಡನಾಟ ಹೇಗಿತ್ತು, ಅಂತಿಮ ದಿನಗಳಲ್ಲಿ ಅವರನ್ನು ಭೇಟಿಯಾಗೋದಕ್ಕೆ ಸಾಧ್ಯವಾಗಲಿಲ್ಲ ಅನ್ನೋ ನೋವು ಮೀನಾಕ್ಷಿಯವರಿಂದ ಮಾತುಗಳಿಂದ ನಮಗೆ ಗೊತ್ತಾಗ್ತಾ ಇದೆ. ಎಷ್ಟು ಅವರನ್ನು ಮಿಸ್ ಮಾಡ್ಕೊಳ್ತಿದ್ದಾರೆ ಅವರ ಒಡನಾಡಿಗಳು, ಅವರ ಅಭಿಮಾನಿಗಳು ಅಂತ.